ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ನ ಪ್ರಶ್ನೆಗಳನ್ನ ಮಾಡ್ತಿದ್ದೀನಿ. ನನಗೆ ಒಂದಷ್ಟು ಕಮೆಂಟ್ಸ್ಗಳು ಏನು ಬಂದಿದ್ವು, ಬೆಂಗಳೂರು DCS ಬ್ಯಾಂಕ್ ಎಕ್ಸಾಮ್ಗೆ ಬ್ಯಾಂಕಿಂಗ್ ಕ್ವಶನ್ನ ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಿಂಗ್ ಕ್ವಶನ್ ರಿಲೇಟೆಡ್ನ ಮಾಡ್ತಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಬ್ಯಾಂಕಿಂಗ್ ಕ್ವಶನ್ ಬಗ್ಗೆ ಮತ್ತು ಕೋಆಪರೇಟಿವ್ ಸಹಕಾರದ ವಿಷಯದ ಬಗ್ಗೆ, ಸಾಮಾನ್ಯ ಕನ್ನಡದ ಬಗ್ಗೆ, ಸಂವಿಧಾನದ ಬಗ್ಗೆ ಹೆಚ್ಚಿನ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನನ್ನ ಹತ್ರ ಏನೇನಿದೆ ಅದರದ್ದೆಲ್ಲ ಕ್ವಶನ್ಸ್ ಪೇಪರ್ ಸಿರೀಸ್ನ ಮಾಡ್ತೀನಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಈಗ ಬನ್ನಿ ಬ್ಯಾಂಕಿಂಗ್ ಕ್ವಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕ್ವಶನ್ ನಂಬರ್ 51ರಿಂದ 75ರವರೆಗೆ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ. ಕ್ವಶನ್ ನಂಬರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ಕನ್ನಡದಲ್ಲಿ ಬರೀತೀರಾ, ಒಬ್ಬೊಬ್ಬರು ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀರಾ. ಒಂದೊಂದು ಸಲ ನಮಗೆ ಕನ್ನಡದಲ್ಲಿ ಕ್ವಶನ್ ಅರ್ಥ ಆಗಿಲ್ಲ ಅಂದಾಗ ಇಂಗ್ಲೀಷ್ನಲ್ಲೂ ಚೆಕ್ ಮಾಡಿದಾಗ ಇಮಿಡಿಯೇಟಾಗಿ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಆದ್ದರಿಂದ ಬ್ಯಾಂಕಿಂಗ್ ಕ್ವಶನ್ನ ಎರಡರಲ್ಲೂ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 51, SLR ಸ್ಟ್ಯಾಂಡ್ ಫಾರ್ ಎ ಸಬ್ಸಿಡರಿ ಲಯಬಿಲಿಟಿ ರಿಜಿಸ್ಟರ್, ಬಿ ಸೆಲೆಕ್ಟ್ ಲ್ಯಾಂಡ್ ರೆಕಾರ್ಡ್ಸ್, ಸಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಆಪ್ಷನ್ ಡಿ ನನ್ ಆಫ್ ದಿಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಕನ್ನಡದಲ್ಲಿ SLR ಅಂದರೆ ಎ ಸಬ್ಸಿಡರಿ ಲಯಬಿಲಿಟಿ ರಿಜಿಸ್ಟರ್, ಬಿ ಸೆಲೆಕ್ಟ್ ಲ್ಯಾಂಡ್ ರೆಕಾರ್ಡ್ಸ್, ಸಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಡಿ ಇದು ಯಾವುದೂ ಅಲ್ಲ, ಸಿ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಕ್ವಶನ್ ನಂಬರ್ 52, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಡಿಟರ್ಮೈನ್ಡ್ ಬೈ RBI? ಆಪ್ಷನ್ ಎ ರೆಪೋ ರೇಟ್, ಆಪ್ಷನ್ ಬಿ ಬ್ಯಾಂಕ್ ರೇಟ್, ಆಪ್ಷನ್ ಸಿ ರಿಸರ್ವ್ ರೆಪೋ ರೇಟ್, ಆಪ್ಷನ್ ಡಿ ಕಾಲ್ ಮನಿ ರೇಟ್. ಸರಿಯಾದ ಉತ್ತರ 52 ಕ್ವಶನ್ಗೆ ಆಪ್ಷನ್ ಡಿ ಕಾಲ್ ಮನಿ ರೇಟ್. ಕಾಲ್ ಮನಿ ರೇಟ್ ಏನಿದೆ ಇದು RBI ನಿರ್ಧರಿಸಲ್ಲ. ಓನ್ಲಿ ರೆಪೋ ರೇಟು, ಬ್ಯಾಂಕ್ ರೆಪೋ ರೇಟು, ರಿಸರ್ವ್ ರೆಪೋ ರೇಟು, ಇನ್ನೊಂದು ಬೇಸ್ ರೇಟ್, ಇವು 4 ಏನಿದೆ ಇದು RBI ನಿರ್ಧರಿಸುತ್ತೆ. ಮತ್ತು ಇನ್ನೊಂದು ಏನಿದೆ ಪ್ರೈಮ್ ಲೆಂಡಿಂಗ್ ರೇಟ್, ಇದನ್ನು ಸಹ ಬ್ಯಾಂಕ್ ನಿರ್ಧರಿಸಲ್ಲ. ಇದು ಆಯಾ ಬ್ಯಾಂಕ್ಗಳು ಏನಿದೆ ಅವು ನಿರ್ಧರಿಸುತ್ತೆ. ಅದು ತಮ್ಮ ಕ್ರೆಡಿಟ್ ವರ್ತಿ ಕಸ್ಟಮರ್ಗೆ ಅಂದರೆ ನಂಬಿಕೆಗೆ ಅರ್ಹರಾಗಿರ್ತಾರಲ್ಲ ಅಂಥ ಕಸ್ಟಮರ್ಸ್ಗೆ ಮಾತ್ರ ಪ್ರೈಮ್ ಲೆಂಡಿಂಗ್ ರೇಟ್ನ ಆಯಾ ಬ್ಯಾಂಕ್ಗಳೇ ನಿರ್ಧರಿಸುತ್ತೆ. ಇದನ್ನು ಕೂಡ RBI ನಿರ್ಧರಿಸಲ್ಲ. ಯಾವುದ್ಯಾವುದು ಅಂದರೆ ಪ್ರೈಮ್ ಲೆಂಡಿಂಗ್ ರೇಟು ಮತ್ತು ಕಾಲ್ ಮನಿ ರೇಟ್ ಇವೆರಡು RBI ನಿರ್ಧರಿಸಲ್ಲ. ಯಾವ್ಯಾವ ನಿರ್ಧರಿಸುತ್ತೆ ಅಂದರೆ ಒಂದನೇದು ರೆಪೋ ರೇಟು, ಬ್ಯಾಂಕ್ ರೇಟು, ರಿಸರ್ವ್ ರೆಪೋ ರೇಟು, ಇನ್ನೊಂದು ಬೇಸ್ ರೇಟು, ಇವು 4 ಏನಿದೆ ಇದು RBI ನಿರ್ಧರಿಸುತ್ತೆ. ಕ್ವಶನ್ ನಂಬರ್ 53, NEFT ಸ್ಟ್ಯಾಂಡ್ ಫಾರ್ ಎ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ಬಿ ನ್ಯಾಷನಲ್ ನೆಗೋಷಿಯಬಲ್ ಎಲೆಕ್ಟ್ರಾನಿಕ್ ಫಂಡಿಂಗ್ ಟ್ರಾನ್ಸ್ಫರ್, ಆಪ್ಷನ್ ಸಿ ನ್ಯಾಷನಲ್ ಎಲೆಕ್ಟ್ರಾನಿಕಲ್ ಫಂಡ್ ಟ್ರಾನ್ಸ್ಫರ್, ಆಪ್ಷನ್ ಡಿ ನೆಗೋಷಿಯಬಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಕ್ವಶನ್ ನಂಬರ್ 54, ಶೇರ್ ಕ್ಯಾಪಿಟಲ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಈಸ್ ಕನ್ಸಿಡರ್ಡ್ ಬೈ ಆಪ್ಷನ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ, RBI ಅಂಡ್ ಸ್ಪಾನ್ಸರ್ ಬ್ಯಾಂಕ್, ಆಪ್ಷನ್ ಬಿ ಗೌರ್ಮೆಂಟ್ ಆಫ್ ಇಂಡಿಯಾ, RBI ಅಂಡ್ NABARD, ಆಪ್ಷನ್ ಸಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ನಮೆಂಟ್ ಅಂಡ್ ಸ್ಪಾನ್ಸರ್ಡ್ ಬ್ಯಾಂಕ್, ಆಪ್ಷನ್ ಡಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ನಮೆಂಟ್ ಅಂಡ್ NABARD. ಕನ್ನಡದಲ್ಲಿ ಗ್ರಾಮೀಣ ಬ್ಯಾಂಕುಗಳ ಷೇರುದಾರರು ಯಾರು? ಆಪ್ಷನ್ ಎ ಭಾರತ ಸರ್ಕಾರ, ರಿಸರ್ವ್ ಬ್ಯಾಂಕ್ ಮತ್ತು ಪ್ರಾಯೋಜಿಕ ಬ್ಯಾಂಕ್, ಆಪ್ಷನ್ ಬಿ ಭಾರತ ಸರ್ಕಾರ, ರಿಸರ್ವ್ ಬ್ಯಾಂಕ್ ಮತ್ತು NABARD, ಆಪ್ಷನ್ ಸಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಪ್ರಾಯೋಜಿಕ ಬ್ಯಾಂಕ್, ಆಪ್ಷನ್ ಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು NABARD. ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 54ಗೆ ಸಿ ಇದು ಸರಿಯಾದ ಉತ್ತರ.
ಒಂದು ನಿಮಿಷ, ನಾನು ಕ್ವಶನ್ ನಂಬರ್ 53 ಏನಿದೆ ಅದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಹೇಳಿದ್ದೀನಿ ಅಂದ್ಕೊತೀನಿ. ಕ್ವಶನ್ ನಂಬರ್ 54ಗೆ ಏನಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 54ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ. ಯಾವುದ್ಯಾವುದು ಅಂದರೆ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಪ್ರಾಯೋಜಿತ ಬ್ಯಾಂಕು. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ನಿಮಗೆ ನನ್ನ ತಮ್ಲೈನ್ ನೋಡಿದ್ದೀರಾ ಅಂದ್ಕೊತೀನಿ. ನೀವು ಯಾರ್ಯಾರು ಮಂಡ್ಯ DCC ಬ್ಯಾಂಕ್ ಅಪ್ಲೈ ಮಾಡಿದ್ದೀರಾ, ಏನು ನೀವೀಗ ಎಕ್ಸಾಮ್ನ ಕಂಡಕ್ಟ್ ಏನು ಅನೌನ್ಸ್ ಮಾಡಿದ್ರು ಅಪ್ಲಿಕೇಶನ್ಗೆ, ಆಗ ನೀವೇನಾದರೂ ಅಪ್ಲೈ ಮಾಡಿದರೆ, ಟ್ರೈನ್ ಹೋಗ್ತಿದೆ ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಒಂದು ಸೆಕೆಂಡ್. ಓಕೆ, ನೀವು ಯಾರಾದರೂ DCC ಬ್ಯಾಂಕ್ಗೆ ಏನಾದರೂ ಅಪ್ಲೈ ಮಾಡಿದರೆ, ಈಗ ಅಪ್ಲಿಕೇಶನ್ ಯಾವಾಗ ಹಾಕಿ ಅಂತ ಕರೆದಿದ್ರು ಆವಾಗ ಅಪ್ಲೈ ಮಾಡಿದರೆ 3 ಮಂತ್ಸಲ್ಲಿ DCC ಬ್ಯಾಂಕ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ 1 ವರ್ಷದಿಂದನೂ ಸ್ಟಡಿ ಮಾಡೋರು ಇರ್ತಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕ್ದಾಗಿಂದ ಸ್ಟಾರ್ಟ್ ಮಾಡಿದರೆ ಅದರಲ್ಲೂ ಇನ್ನೊಂದು ವಾರ ಇರೋದ್ರಿಂದ DCC ಬ್ಯಾಂಕ್ ಎಕ್ಸಾಮು ನೀವು ಸ್ಮಾರ್ಟ್ ಸ್ಟಡಿ ಮಾಡಬೇಕಾಗುತ್ತೆ. ಫುಲ್ ಅಂದರೆ ಈಗ ಆಲ್ರೆಡಿ ನೀವು ಸಿಲೆಬಸ್ನೆಲ್ಲ ಕಂಪ್ಲೀಟ್ ಮಾಡಿದರೆ ಜಾಸ್ತಿ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕಾನ್ಸಂಟ್ರೇಷನ್ ಮಾಡಿ. ಯಾಕಂದರೆ ಹಿಂದಿನ ವರ್ಷದ ಕ್ವಶನ್ ಪೇಪರಲ್ಲೇ ಒಂದು 10ರಿಂದ 15 ಕ್ವಶನ್ಸ್ ಆದರೂ ರಿಪೀಟೆಡ್ ಕೇಳಿರ್ತಾರೆ. ಯಾಕಂದರೆ ನಾನು ಈಗಾಗಲೇ ಒಂದು 3-4 ಎಕ್ಸಾಮ್ನ ಅಟೆಂಡ್ ಮಾಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಜಾಸ್ತಿ ಪ್ರೀವಿಯಸ್ ಕ್ವಶನ್ ಪೇಪರ್ ಏನಿದೆ ನನ್ನ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಬುಕ್ಸ್ ಎಲ್ಲ ರೆಫರ್ ಆದಮೇಲೆ ಎಕ್ಸಾಮ್ 1 ಮಂತ್ ಆರ್ 15 ಡೇಸ್ ಇದ್ದಾಗ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀನಿ. ಅದೆಲ್ಲ ಕಂಪ್ಲೀಟ್ನ ಮಾಡ್ಕೊತೀನಿ. ಆದ್ದರಿಂದ ನೀವು ಅದೇ ರೀತಿ ಟ್ರೈ ಮಾಡಿ. ಖಂಡಿತ 100% ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು, ಯಾವುದೇ ಒಂದು ಡೌಟ್ ಬೇಡ. ಈಗ ಕ್ವಶನ್ಗೆ ಬರೋಣ. ಕ್ವಶನ್ ನಂಬರ್ 55. KYC ಮೀನ್ಸ್ ಆಪ್ಷನ್ ಎ ನೋ ಯುವರ್ ಕಂಟ್ರಿ. ಆಪ್ಷನ್ ಬಿ ನೋ ಯುವರ್ ಕಸ್ಟಮರ್. ಆಪ್ಷನ್ ಸಿ ನಾಲೆಡ್ಜ್ ಆಫ್ ಯಲ್ಡ್ ಆ್ಯಂಡ್ ಕಾಸ್ಟ್. ಆಪ್ಷನ್ ಡಿ ನೋ ಯುವರ್ ಕಂಟ್ರಿ. KYC ಎಂದರೇನು? ಆಪ್ಷನ್ ಎ ನೋ ಯುವರ್ ಕಂಟ್ರಿ. ಆಪ್ಷನ್ ಬಿ ನೋ ಯುವರ್ ಕಸ್ಟಮರ್. ಆಪ್ಷನ್ ಸಿ ನಾಲೆಡ್ಜ್ ಆಫ್ ಯಲ್ಡ್ ಆ್ಯಂಡ್ ಕಾಸ್ಟ್. ಆಪ್ಷನ್ ಡಿ ನೋ ಯುವರ್ ಕರೆನ್ಸಿ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ನೋ ಯುವರ್ ಕಸ್ಟಮರ್. ಕ್ವಶನ್ ನಂಬರ್ 56. ಬ್ಯಾಂಕ್ ಹಾಲಿಡೇ ಆರ್ ಡಿಕ್ಲೇರ್ಡ್ ಅಂಡರ್ ವಿಚ್ ಆ್ಯಕ್ಟ್? ಆಪ್ಷನ್ ಎ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. ಆಪ್ಷನ್ ಬಿ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್. ಆಪ್ಷನ್ ಸಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್. ಸರಿಯಾದ ಉತ್ತರ ಫಸ್ಟ್ ಕನ್ನಡದ ಬದಲು ತಿಳ್ಕೊಳ್ಳೋಣ. ಬ್ಯಾಂಕಿನ ರಜಾ ದಿನಗಳನ್ನು ಯಾವ ಕಾಯ್ದೆ ಅನ್ವಯ ಘೋಷಿಸಲಾಗುತ್ತದೆ? ಆಪ್ಷನ್ ಎ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್. ಆಪ್ಷನ್ ಬಿ ಸಹಕಾರ ಸಂಘಗಳ ಕಾಯ್ದೆ. ಆಪ್ಷನ್ ಸಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಇದು ಸರಿಯಾದ ಉತ್ತರ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಏನಿದೆ ಇದ್ರ ಬಗ್ಗೆ ತಿಳಿಸಲಾಗಿದೆ. ಚೆಕ್ ಮಾಡಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ. ಕ್ವಶನ್ ನಂಬರ್ 57. ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್ ಆರ್ ಆಪ್ಷನ್ ಎ ಟೈಮ್ ಡೆಪಾಸಿಟ್. ಆಪ್ಷನ್ ಬಿ ಡಿಮ್ಯಾಂಡ್ ಡೆಪಾಸಿಟ್. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದೀಸ್. ಉಳಿತಾಯ ಖಾತೆಗಳು ಎಂದರೆ ಆಪ್ಷನ್ ಎ ನಿಗದಿತ ಅವಧಿ ಠೇವಣಿ. ಆಪ್ಷನ್ ಬಿ ಬೇಡಿಕೆಯ ಮೇಲೆ ಹಿಂಪಡೆಯುವ ಠೇವಣಿ. ಆಪ್ಷನ್ ಸಿ ಎ ಮತ್ತು ಬಿ ಎರಡು. ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೇಡಿಕೆಯ ಮೇಲೆ ಹಿಂಪಡೆಯುವ ಠೇವಣಿ, ಆರ್ ಇಂಗ್ಲೀಷ್ನಲ್ಲಿ ಡಿಮ್ಯಾಂಡ್ ಡೆಪಾಸಿಟ್ ಅಂತ ಹೇಳಿ. ಕ್ವಶನ್ ನಂಬರ್ 58. ಅವಾಯ್ಡ್ ರೈಟಿಂಗ್ ಎನಿಥಿಂಗ್ ವಾಟ್ ಓವರ್ ಆನ್ ದಿ ಬ್ಯಾಂಕ್ ನೋಟ್ ಇಸ್ ಸರ್ಟಿಯನ್ ಅಂಡರ್. ಆಪ್ಷನ್ ಎ RBI ನೋಟ್ ಇಶ್ಯೂ ಪಾಲಿಸಿ. ಆಪ್ಷನ್ ಬಿ RBI ಕ್ಲಾಮ್ ನೋಟ್ ಪಾಲಿಸಿ. ಆಪ್ಷನ್ ಬಿ RBI ಕ್ಲೀನ್ ನೋಟ್ ಪಾಲಿಸಿ.
ಈಗ ಕಾಣಿಸ್ತಿದೆ ಅಂದ್ಕೊತೀನಿ. ಆಪ್ಷನ್ ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ. ಆಪ್ಷನ್ ಡಿ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ ಪಾಲಿಸಿ. ಕರೆನ್ಸಿ ನೋಟುಗಳ ಮೇಲೆ ಯಾವುದೇ ರೀತಿಯ ಬರಹಗಳು ನಿಷಿದ್ಧ. ಈ ಮಾನದಂಡ ಯಾವ ನೀತಿಗೆ ಸಂಬಂಧಿಸಿದ್ದು? ನಿಷಿದ್ಧ. ಈ ಮಾನದಂಡ ಯಾವ ನೀತಿಗೆ ಸಂಬಂಧಿಸಿದ್ದು? ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಎ ರಿಸರ್ವ್ ಬ್ಯಾಂಕಿನ ನೋಟು ಬಿಡುಗಡೆಯ ನೀತಿ. ಆಪ್ಷನ್ ಬಿ ರಿಸರ್ವ್ ಬ್ಯಾಂಕಿನ ಶುದ್ಧ ನೋಟುಗಳ ನೀತಿ. ಆಪ್ಷನ್ ಸಿ ಭಾರತ ಸರ್ಕಾರದ ನೀತಿ. ಆಪ್ಷನ್ ಡಿ ಆಯಾ ಬ್ಯಾಂಕುಗಳ ನೀತಿ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ RBI ಕ್ಲೀನ್ ನೋಟ್ ಪಾಲಿಸಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲೀನ್ ನೋಟ್ ಪಾಲಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 59. FDI. ದಿ ಫುಲ್ ಫಾರ್ಮ್ ಆಫ್ FDI is FDI ಯನ್ನು ವಿಸ್ತರಿಸಿ. ಆಪ್ಷನ್ ಎ ಫಿಕ್ಸ್ಡ್ ಡೆಪಾಸಿಟ್ ಆಫ್ ಇಂಡಿವಿಜುವಲ್. ಆಪ್ಷನ್ ಬಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆಪ್ಷನ್ ಸಿ ಫೋರ್ಸ್ಡ್ ಡಿಸ್ಕ್ಲೋಸರ್ ಆಫ್ ಇನ್ಫಾರ್ಮೇಷನ್. ಆಪ್ಷನ್ ಡಿ ಫೋರ್ಜ್ಡ್ ಡಿಮ್ಯಾಂಡ್ ಡ್ರಾಫ್ಟ್ ಇಶ್ಯೂ. ಸರಿಯಾದ ಉತ್ತರ ಬಂದು 59ಗೆ ಆಪ್ಷನ್ ಬಿ ಇದು ಸರಿಯಾದ ಉತ್ತರ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಕ್ವಶನ್ ನಂಬರ್ 60. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್? ಆಪ್ಷನ್ ಎ ಇಂಡಿಯನ್ ಬ್ಯಾಂಕ್. ಆಪ್ಷನ್ ಬಿ ಕೆನರಾ ಬ್ಯಾಂಕ್. ಆಪ್ಷನ್ ಸಿ HDFC ಬ್ಯಾಂಕ್. ಆಪ್ಷನ್ ಡಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಈ ಕೆಳಗಿನ ಯಾವುದು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಅಲ್ಲ? ಆಪ್ಷನ್ ಎ ಇಂಡಿಯನ್ ಬ್ಯಾಂಕ್. ಆಪ್ಷನ್ ಬಿ ಕೆನರಾ ಬ್ಯಾಂಕ್. ಆಪ್ಷನ್ ಸಿ HDFC ಬ್ಯಾಂಕ್. ಆಪ್ಷನ್ ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ HDFC ಬ್ಯಾಂಕ್. ಕ್ವಶನ್ ನಂಬರ್ 61. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ ಪ್ರೊವೈಡ್ಸ್ ಕ್ರೆಡಿಟ್ ಹಿಸ್ಟ್ರಿ ಆಫ್ ದಿ ಬಾರೋಯರ್ಸ್? ಆಪ್ಷನ್ ಎ ಸೆಬಿ. ಆಪ್ಷನ್ ಬಿ ಸಿಬಿಲ್. ಆಪ್ಷನ್ ಸಿ ARCIL. ಆಪ್ಷನ್ ಡಿ ಆಲ್ ಆಫ್ ದಿಸ್. ಈ ಕೆಳಗಿನ ಯಾವ ಸಂಸ್ಥೆ ಸಾಲಗಾರರ ಸಾಲದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ? ಆಪ್ಷನ್ ಎ ಸೆಬಿ. ಆಪ್ಷನ್ ಬಿ ಸಿಬಿಲ್. ಆಪ್ಷನ್ ಸಿ ARCIL. ಆಪ್ಷನ್ ಡಿ ಇವೆಲ್ಲವೂ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸಿಬಿಲ್. ಕ್ವಶನ್ ನಂಬರ್ 62. CRR ಸ್ಟ್ಯಾಂಡ್ ಫಾರ್. ಆಪ್ಷನ್ ಎ ಕ್ರೆಡಿಟ್ ರಿಸರ್ವ್ ರೇಷಿಯೋ. ಆಪ್ಷನ್ ಬಿ ಕರೆಂಟ್ ರಿಸರ್ವ್ ರೇಷಿಯೋ. ಆಪ್ಷನ್ ಸಿ ಕ್ಯಾಶ್ ರಿಸರ್ವ್ ರೇಷಿಯೋ. ಆಪ್ಷನ್ ಡಿ ಕ್ಯಾಶ್ ರಿಕ್ವೈರ್ಡ್ ರೇಷಿಯೋ. CRRಗೆ ಸ್ಟ್ಯಾಂಡ್ ಫಾರ್ ಕ್ಯಾಶ್ ರಿಸರ್ವ್ ರೇಷಿಯೋ. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ. ಕ್ವಶನ್ ನಂಬರ್ 63. ಡೇ ಆಫ್ ಗ್ರೇಸ್ ಇಸ್ ಅಪ್ಲಿಕೇಬಲ್ ಇನ್ ದಿ ಕೇಸ್ ಆಫ್. ಆಪ್ಷನ್ ಎ ಚೆಕ್. ಆಪ್ಷನ್ ಬಿ ಬಿಲ್ ಆಫ್ ಎಕ್ಸ್ಚೇಂಜ್. ಆಪ್ಷನ್ ಸಿ ಪ್ರಾಮಿಸರಿ ನೋಟ್. ಆಪ್ಷನ್ ಡಿ ಬಿಲ್ ಆಫ್ ಲ್ಯಾಂಡ್. ರಿಯಾಯಿತಿ ದಿನಗಳು ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತವೆ? ಆಪ್ಷನ್ ಎ ಚೆಕ್. ಆಪ್ಷನ್ ಬಿ ಬಿಲ್ ಆಫ್ ಎಕ್ಸ್ಚೇಂಜ್. ಆಪ್ಷನ್ ಸಿ ಪ್ರಾಮಿಸರಿ ನೋಟ್. ಆಪ್ಷನ್ ಡಿ ಬಿಲ್ ಆಫ್ ಲ್ಯಾಂಡಿಂಗ್. ಕ್ವಶನ್ ನಂಬರ್ 63ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಬಿಲ್ ಆಫ್ ಎಕ್ಸ್ಚೇಂಜ್. ಕ್ವಶನ್ ನಂಬರ್ 64. ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದಟ್ ಕ್ಯಾನ್ ಬಿ ರೆಮಿಟೆಡ್ ಥ್ರೂ RTGS ಇಸ್. ಆಪ್ಷನ್ ಎ 1 crore. ಆಪ್ಷನ್ ಬಿ 10 lakh. ಆಪ್ಷನ್ ಸಿ 50 lakh. ಆಪ್ಷನ್ ಡಿ ನೋ ಅಪ್ಪರ್ ಸೀಲಿಂಗ್. RTGS ಮೂಲಕ ಎಷ್ಟು ಗರಿಷ್ಠ ಮೊತ್ತವನ್ನು ವರ್ಗಾಯಿಸಬಹುದು? ಆಪ್ಷನ್ ಎ 1 ಕೋಟಿ. ಆಪ್ಷನ್ ಬಿ 10 ಕೋಟಿ. ಆಪ್ಷನ್ ಬಿ 10 ಲಕ್ಷ. ಆಪ್ಷನ್ ಸಿ 50 ಲಕ್ಷ. ಆಪ್ಷನ್ ಡಿ ಎಷ್ಟು ಬೇಕಾದರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎಷ್ಟು ಬೇಕಾದರೂ ಕಳಿಸ್ಬೋದು. RTGS ಅಲ್ಲಿ ಯಾವುದೇ ಲಿಮಿಟ್ ಇಲ್ಲ. ಅಮೌಂಟ್ನ ಎಷ್ಟು ಬೇಕಾದರೂ ಕಳಿಸ್ಬೋದು. ಮಿನಿಮಮ್ ಲಿಮಿಟ್ ಇದೆ 2 ಲಕ್ಷ. ಮ್ಯಾಕ್ಸಿಮಮ್ ಎಷ್ಟಾದರೂ ಕಳಿಸ್ಬೋದು. ಕ್ವಶನ್ ನಂಬರ್ 65. ಇನ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಬ್ಯಾಂಕ್ ದ ಡೆಪಾಸಿಟ್ ಅಪಿಯರ್ಸ್ ಆನ್. ಆಪ್ಷನ್ ಎ ಲಯಬಿಲಿಟಿ ಸೈಡ್. ಆಪ್ಷನ್ ಬಿ ಅಸೆಟ್ ಸೈಡ್. ಆಪ್ಷನ್ ಸಿ on both liability and asset side. Option D deposit do not appears in the balance sheet.
ಒಂದು ಬ್ಯಾಂಕಿನ ಅಡಾವೆ ಪತ್ರಿಕೆಯಲ್ಲಿ ಅದರ ಠೇವಣಿಗಳು ಯಾವ ಕಡೆ ನಮೂದಿಸಲ್ಪಡುತ್ತವೆ? ಆಪ್ಷನ್ ಎ ಜವಾಬ್ದಾರಿಗಳ ಕಡೆ, ಆಪ್ಷನ್ ಬಿ ಆಸ್ತಿಗಳ ಕಡೆ, ಆಪ್ಷನ್ ಸಿ ಜವಾಬ್ದಾರಿಗಳು ಮತ್ತು ಆಸ್ತಿಗಳ ಎರಡೂ ಕಡೆಯಲ್ಲೂ, ಆಪ್ಷನ್ ಡಿ ಅಡಾವೆ ಪತ್ರಿಕೆಯಲ್ಲಿ ಅದು ಬರುವುದೇ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಲಯಬಿಲಿಟಿ ಸೈಡ್. ಕ್ವಶನ್ ನಂಬರ್ 66. RBI is popularly known as the lender of the A. Central government, option B. State government, option C. Foreign currency, option D. Last resort. RBI ಅನ್ನು ಜನಪ್ರಿಯವಾಗಿ ಎಂತಹ ಸಂಸ್ಥೆ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಕೇಂದ್ರ ಸರ್ಕಾರಕ್ಕೆ ಸಾಲ ಕೊಡುವ ಸಂಸ್ಥೆ, ಆಪ್ಷನ್ ಬಿ ರಾಜ್ಯ ಸರ್ಕಾರಕ್ಕೆ ಸಾಲ ಕೊಡುವ ಸಂಸ್ಥೆ, ಆಪ್ಷನ್ ಸಿ ವಿದೇಶಿ ವಿನಿಮಯವನ್ನು ಕೊಡುವ ಸಂಸ್ಥೆ, ಆಪ್ಷನ್ ಡಿ ಅತ್ಯುಮೋಪಾಯವಾಗಿ ಸಾಲ ಕೊಡುವ ಸಂಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಎ ಸೆಂಟ್ರಲ್ ಗೌರ್ಮೆಂಟ್. ಕ್ವಶನ್ ನಂಬರ್ 67. ಎ ಕರೆನ್ಸಿ ನೋಟ್ಸ್ ಆಫ್ ₹500 is signed by ಆಪ್ಷನ್ ಎ Secretary of Ministry of Finance, option B Deputy Governor of RBI, option C Governor of RBI, option D jointly by RBI and Government of India. ₹500 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಆಪ್ಷನ್ ಎ ಹಣಕಾಸು ಇಲಾಖೆಯ ಕಾರ್ಯದರ್ಶಿ, ಆಪ್ಷನ್ ಬಿ ರಿಸರ್ವ್ ಬ್ಯಾಂಕಿನ ಡೆಪ್ಯೂಟಿ ಗವರ್ನರ್, ಆಪ್ಷನ್ ಸಿ ರಿಸರ್ವ್ ಬ್ಯಾಂಕಿನ ಗವರ್ನರ್, ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್ ಮತ್ತು ಭಾರತ ಸರ್ಕಾರ ಜಂಟಿಯಾಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗವರ್ನರ್ ಆಫ್ ಇಂಡಿಯಾ. ಕ್ವಶನ್ ನಂಬರ್ 68. CRA ಸ್ಟ್ಯಾಂಡ್ ಫಾರ್ ಆಪ್ಷನ್ ಎ ಕ್ಯಾಪಿಟಲ್ ಟು ರಿಸ್ಕ್ ವೆಯ್ಟೆಡ್ ಅಸೆಟ್ ರೇಷಿಯೋ, ಆಪ್ಷನ್ ಬಿ ಕ್ಯಾಪಿಟಲ್ ಟು ರಿಸ್ಕ್ ಅಸೆಟ್ ರೇಷಿಯೋ, ಆಪ್ಷನ್ ಸಿ ಕ್ರೆಡಿಟ್ ಟು ರಿಸ್ಕ್ ಅಸೆಟ್ ರೇಷಿಯೋ, ಆಪ್ಷನ್ ಡಿ ಕ್ರೆಡಿಟ್ ಟು ರಿಸ್ಕ್ ವೆಯ್ಟೆಡ್ ಅಸೆಟ್ ರೇಷಿಯೋ. CRR ಎಂದರೇನು? ಎ ಕ್ಯಾಪಿಟಲ್ ಸೇಮ್ ಇರುತ್ತೆ, ಸೊ 68ಗೆ ಕ್ಯಾಪಿಟಲ್ ಟು ರಿಸ್ಕ್ ವೆಯ್ಟೆಡ್ ಅಸೆಟ್ ರೇಷಿಯೋ ಆಪ್ಷನ್ ಎ ಸರಿಯಾದ ಉತ್ತರ. ಕ್ವಶನ್ ನಂಬರ್ 69. ಎ ಪರ್ಸನ್ ರಿಮೈನ್ಸ್ ಮೈನರ್ ಅಂಟಿಲ್ he complete dash year of age. ಆಪ್ಷನ್ ಎ 15 years, ಆಪ್ಷನ್ ಬಿ 18 years, ಆಪ್ಷನ್ ಸಿ 20 years, ಆಪ್ಷನ್ ಡಿ 25 years. ಒಬ್ಬ ವ್ಯಕ್ತಿ ತನ್ನ ಡ್ಯಾಶ್ ಮುಗಿಯುವ ತನಕ ಅಪ್ರಾಪ್ತ ವಯಸ್ಕ ಆಗಿರುತ್ತಾನೆ. ಆಪ್ಷನ್ ಎ 15 years, ಆಪ್ಷನ್ ಬಿ 18 years, ಆಪ್ಷನ್ ಸಿ 20 years, ಆಪ್ಷನ್ ಡಿ 25 years. ಸರಿಯಾದ ಉತ್ತರ ಆಪ್ಷನ್ ಬಿ 18 years. A state cooperative bank is licensed to carry on banking business by ಆಪ್ಷನ್ ಎ NABARD, ಆಪ್ಷನ್ ಬಿ ಸ್ಟೇಟ್ ಗೌರ್ನಮೆಂಟ್, ಆಪ್ಷನ್ ಸಿ ಗೌರ್ಮೆಂಟ್ ಆಫ್ ಇಂಡಿಯಾ, ಆಪ್ಷನ್ ಡಿ RBI. ರಾಜ್ಯ ಸಹಕಾರಿ ಬ್ಯಾಂಕ್ ಕಾರ್ಯನಿರ್ವಹಿಸಲು ಬೇಕಾದ ಪರವಾನಗಿಯನ್ನು ಲೈಸೆನ್ಸ್ ಕೊಡುವವರು ಯಾರು? ಆಪ್ಷನ್ ಎ NABARD, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಭಾರತ ಸರ್ಕಾರ, ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಡಿ ರಿಸರ್ವ್ ಬ್ಯಾಂಕ್. ಕ್ವಶನ್ ನಂಬರ್ 71. ಇನ್ ಆರ್ಡರ್ ಟು augment the flow of credit to tenant farmers and extend collateral free loan to them, NABARD brought in the concept of ಆಪ್ಷನ್ ಎ ಜಾಯಿಂಟ್ ಲಯಬಿಲಿಟಿ ಗ್ರೂಪ್, ಆಪ್ಷನ್ ಬಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಆಪ್ಷನ್ ಸಿ ಫಾರ್ಮರ್ಸ್ ಕ್ಲಬ್, ಆಪ್ಷನ್ ಡಿ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಗೇಣಿದಾರರ ಕೃಷಿಕರಿಗೆ ಅಡಮಾನ ರಹಿತ ಸಾಲ ಒದಗಿಸಲು NABARD ಸಂಸ್ಥೆಯು ಜಾರಿಗೆಗೊಳಿಸುವ ಸಂಹಿತೆ. ಆಪ್ಷನ್ ಎ ಜಾಯಿಂಟ್ ಲಯಬಿಲಿಟಿ ಗ್ರೂಪ್, ಆಪ್ಷನ್ ಬಿ ಸೆಲ್ಫ್ ಹೆಲ್ಪ್ ಗ್ರೂಪ್, ಆಪ್ಷನ್ ಸಿ ಫಾರ್ಮರ್ಸ್ ಕ್ಲಬ್, ಆಪ್ಷನ್ ಡಿ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಜಾಯಿಂಟ್ ಲಯಬಿಲಿಟಿ ಗ್ರೂಪ್. ಓಕೆ, ಹಾಗೆಯೇ ಏನಿದೆ ಮಂಡ್ಯ DCC ಬ್ಯಾಂಕ್ ಎಕ್ಸಾಮು ಇನ್ನೊಂದು ವಾರ ಇರೋದ್ರಿಂದ
ನೀವು ಸಾಮಾನ್ಯ ಕನ್ನಡಕ್ಕೆ ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದರು, ಮೇಡಮ್ ಸಾಮಾನ್ಯ ಕನ್ನಡಕ್ಕೆ ಬುಕ್ನ ಯಾವ್ದು ರೆಫರ್ ಮಾಡಬೇಕು ತಿಳಿಸ್ಕೊಡಿ ಅಂತ. ಆದ್ದರಿಂದ ಎಲ್ಲರಿಗೂ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತಾ ಹೋದರೆ ತುಂಬ ಟೈಮ್ ತಗೊಳುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಈಗೇನು ನೀವು ಆಲ್ರೆಡಿ ಎಲ್ಲ ಸಿಲೆಬಸ್ನು ಕಂಪ್ಲೀಟ್ ಮಾಡಿದರೆ ಸಾಮಾನ್ಯ ಕನ್ನಡ ಇಸ್ ಗುಡ್. ಬಟ್ ಯಾರೆಲ್ಲ ನೀವಿನ್ನೂ ಬುಕ್ನ ಯಾವ್ದು ಓದೋದು ಅಂತ ಕನ್ಫ್ಯೂಸಲ್ಲಿದ್ದೀರಾ, ಈ ಒಂದು ವಾರದಲ್ಲಿ ನೀವು ಸಾಮಾನ್ಯ ಕನ್ನಡಕ್ಕೆ ಪುನೀತ್ ಫಾರಂ ಪ್ಲೇಲಿಸ್ಟ್ ಇದೆ, ಅಲ್ಲಿ ಸಾಮಾನ್ಯ ಕನ್ನಡದ್ದು ಸ್ವಲ್ಪ ಡೀಟೇಲಾಗಿ ಮತ್ತು ಟೈಮ್ ಸೇವಿಂಗಲ್ಲಿ ವಿಡಿಯೋ ಮಾಡಿದ್ದಾರೆ, ಆ ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವ್ಯಾಕರಣದ್ದು ವಿಡಿಯೋನು ಮಾಡಿದ್ದಾರೆ, ಆ ವಿಡಿಯೋನು ಒಂದು 2-3 ಸಲ ರೆಫರ್ ಮಾಡಿ ನಿಮಗೊಂದು ಕಂಪ್ಲೀಟ್ ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳಕ್ಕಾಗುತ್ತೆ. ಅದ್ರ ಜೊತೆಗೆ ಸಂವಿಧಾನ ಏನಿದೆ ಅದಕ್ಕೂ ಅವ್ರ ಪ್ಲೇಲಿಸ್ಟಲ್ಲಿ 4 ಅವರಲ್ಲೇನೋ ಸಂವಿಧಾನನ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿದ್ದಾರೆ. ಅದನ್ನು ಒಂದು 2-3 ಟೈಮ್ಸ್ ರಿಪೀಟೆಡಾಗಿ ನೋಡಿ. ಒಂದು 15 ಮೇಲೆ ಸಂವಿಧಾನದ ಮೇಲೆ ಆ ವಿಡಿಯೋ ನೋಡಿದ್ರೆ ಸ್ಕೋರ್ ಮಾಡ್ಬೋದು. ಏನು ಗ್ರ್ಯಾಪಿಂಗ್ ಪವರ್ ಜಾಸ್ತಿ, ಅಂದರೆ ಒಂದು 2-3 ಸಲ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಆ ವಿಡಿಯೋನ. ಒಂದು ದಿನಕ್ಕೆ 1-2 ಸಲ ನಂದು ನೋಡಿ ಸಂವಿಧಾನದ ವಿಡಿಯೋ, ಪುನೀತ್ ಫಾರಂ ಪ್ಲೇಲಿಸ್ಟ್ ಅಂತ. ಅದ್ರಲ್ಲಿ ನೋಡಿದಾಗ ನಿಮಗೆ ಸಂವಿಧಾನದ ಬಗ್ಗೆ ಈಗ, ಯಾಕಂದರೆ ಸಂವಿಧಾನ ಫುಲ್ ಬುಕ್ನ ನೀವು ಓದೋಕ್ಕಾಗದೇ ಇರೋದ್ರಿಂದ ಅದೊಂದು ವಿಡಿಯೋನ ನೋಡಿದ್ರೆ ಒಂದು 15-20 ಮಾರ್ಕ್ಸ್ ಆದರೂ ನೀವು ಸಂವಿಧಾನದಲ್ಲಿ ಡಿಸ್ಟ್ರಿಕ್ಟ್ ಬ್ಯಾಂಕಲ್ಲಿ ಪಡಿಬೋದು ಅಂತ ನಾನು ಹೇಳ್ತೀನಿ. ಓಕೆ, ಕ್ವಶನ್ ನಂಬರ್ 72 ಬನ್ನಿ. ಆ್ಯಸ್ ಪರ್ ಸೆಕ್ಷನ್ 29 ಆಫ್ ದಿ Banking Regulation Act, every cooperative bank is required to prepare balance sheet and profit and loss account at the end of the year, and they shall be signed by option A, principal officer and all the directors where there are not more than 3 directors. Option B, chairman and CEO. Option C, principal officer and at least 3 directors where there are more than 3 directors. Option D, A or C, as this case may be. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 29 ಪ್ರಕಾರ ಪ್ರತಿಯೊಂದು ಸಹಕಾರ ಬ್ಯಾಂಕ್ ಅಡಾವೆ ಪತ್ರ ಹಾಗೂ ಲಾಭ ಮತ್ತು ನಷ್ಟಗಳ ಖಾತೆಯನ್ನು ಇವರ ಸಹಿಯೊಂದಿಗೆ ಪ್ರಕಟಿಸಬೇಕು. ಆಪ್ಷನ್ ಎ, ಪ್ರಿನ್ಸಿಪಲ್ ಅಧಿಕಾರಿ ಮತ್ತು ಎಲ್ಲ ನಿರ್ದೇಶಕರು, ಎಲ್ಲಿ 3ಕ್ಕಿಂತ ಹೆಚ್ಚು ನಿರ್ದೇಶಕರು ಇಲ್ಲದಾಗ. ಆಪ್ಷನ್ ಬಿ, ಚೇರ್ಮನ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಆಪ್ಷನ್ ಸಿ, ಪ್ರಿನ್ಸಿಪಲ್ ಅಧಿಕಾರಿ ಮತ್ತು ಕನಿಷ್ಠ 3 ನಿರ್ದೇಶಕರುಗಳು, 3ಕ್ಕಿಂತ ಹೆಚ್ಚು ನಿರ್ದೇಶಕರು ಇದ್ದಲ್ಲಿ. ಆಪ್ಷನ್ ಡಿ, ಎ ಆರ್ ಸಿ, ಸಂದರ್ಭ ಅನುಸಾರವಾಗಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಎ ಮತ್ತು ಆರ್ ಸಿ, ಸಂದರ್ಭಾನುಸಾರವಾಗಿ. ಕ್ವಶನ್ ನಂಬರ್ 73. Money borrowed or lent for a day overnight in the interbank market is called. Option A, interbank loans. Option B, interbank deposit. Option C, notice money. Option D, call money. ಅಂತರ್ಬ್ಯಾಂಕು ಮಾರುಕಟ್ಟೆಯಲ್ಲಿ ಒಂದು ದಿನದ ಸಾಲ ತೆಗೆಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಇಂಟರ್ಬ್ಯಾಂಕ್ ಲೋನ್. ಆಪ್ಷನ್ ಬಿ, ಇಂಟರ್ಬ್ಯಾಂಕ್ ಡೆಪಾಸಿಟ್. ಆಪ್ಷನ್ ಸಿ, ನೋಟಿಸ್ ಮನಿ. ಆಪ್ಷನ್ ಡಿ, ಕಾಲ್ ಮನಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಾಲ್ ಮನಿ. ಕ್ವಶನ್ ನಂಬರ್ 74. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಪಾರ್ಟ್ ಆಫ್ ಪ್ರಯಾರಿಟಿ ಸೆಕ್ಟರ್ ಅಡ್ವಾನ್ಸ್? ಆಪ್ಷನ್ ಎ, ಲೋನ್ ಟು MSME. ಆಪ್ಷನ್ ಬಿ, ಲೋನ್ ಟು ಅಗ್ರಿಕಲ್ಚರ್. ಆಪ್ಷನ್ ಸಿ, ಹೌಸಿಂಗ್ ಲೋನ್ಸ್. ಆಪ್ಷನ್ ಡಿ, ಪರ್ಸನಲ್ ಲೋನ್ಸ್. ಈ ಕೆಳಕಂಡ ಯಾವುದು ಆದ್ಯತಾ ವಲಯಕ್ಕೆ ಕೊಡಬಹುದಾದ ಸಾಲ ಅಲ್ಲ? ಆಪ್ಷನ್ ಎ, MSMEಗೆ ಕೊಡುವ ಸಾಲ. ಆಪ್ಷನ್ ಬಿ, ಕೃಷಿಗೆ ಕೊಡುವ ಸಾಲ. ಆಪ್ಷನ್ ಸಿ, ವಸತಿಗೆ ಕೊಡುವ ಸಾಲ. ಆಪ್ಷನ್ ಡಿ, ವೈಯಕ್ತಿಕ ಸಾಲ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ. ಕ್ವಶನ್ ನಂಬರ್ 75. ದಿ ಶಿವರಾಮನ್ ಕಮಿಟಿ ಇನ್ 1981 recommended the establishment of option A, NABARD. Option B, NCDC. Option C, NCUI. Option D, all of the above.
1981ರಲ್ಲಿ ನಿಯಮಿತವಾದ ಶಿವರಾಮನ್ ಕಮಿಟಿ ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು? ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ NCDC, ಆಪ್ಷನ್ ಸಿ NCUI, ಆಪ್ಷನ್ ಡಿ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ನಬಾರ್ಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಹೆಚ್ಚು ಬ್ಯಾಂಕಿಂಗ್ ಕ್ವಶನ್ಸ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಜಾಸ್ತಿ ಬ್ಯಾಂಕಿಂಗ್ ಕ್ವಶನ್ಸ್ನೇ ಮಾಡ್ತೀನಿ.